ಕರಳೆ ಸಿನಿಮಾದ ನಿರ್ದೇಶಕರು ಅವರು ಮತ್ತೆ ಬೇರೆ ಯಾರು ಅಲ್ಲ, ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಅವಿರಾಮ್ ಕಂಠೀರವ ಅಂತ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ಒಂದು ನೈಜ ಘಟನೆ ಆಧಾರಿತ ಒಂದು ಸಿನಿಮಾದ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ. ಆ ಸಿನಿಮಾದ ಒಂದು ಮೋಷನ್ ಪೋಸ್ಟರ್ ಇವತ್ತು ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆ ಒಂದು ಮೋಷನ್ ಪೋಸ್ಟರ್. ಆ ಒಂದು ಕ್ಯಾರೆಕ್ಟರ್ ಕೂಡ ತುಂಬಾನೇ ವೈರಲ್ ಆಗ್ತಿದೆ. ಹಾಗಾದ್ರೆ ಆ ಸಿನಿಮಾ ಯಾವುದು, ಇದು ಯಾವ ಒಂದು ನೈಜ ಘಟನೆ ಆಧಾರಿತ ಚಿತ್ರ, ಹಾಗೇನೆ ಈ ಸಿನಿಮಾ ಯಾವ್ಯಾವ ಭಾಷೆಯಲ್ಲಿ ಬಿಡುಗಡೆ ಆಗ್ತಿದೆ, ಹಾಗೇನೆ ಈ ಕರಳೆ ಸಿನಿಮಾದ ನಿರ್ದೇಶಕರು ಯಾರು, ನಿರ್ಮಾಣ ಮಾಡ್ತಾ ಇರೋದಾದ್ರೂ ಯಾರು, ಸಂಗೀತ ನಿರ್ದೇಶಕರು ಯಾರು, ಛಾಯಾಗ್ರಾಹಕರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸವಿವರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ. ಈಗ ನಮ್ಮ ಕರಳೆ ಸಿನಿಮಾದ ನಿರ್ದೇಶಕರು ಅವರು ಮತ್ತೆ ಬೇರೆ ಯಾರು ಅಲ್ಲ, ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಅವಿರಾಮ್ ಕಂಠೀರವ ಅಂತ. ಈ ಅವಿರಾಮ್ ಕಂಠೀರವ ಅವರು ಈಗಾಗಲೇ ಕಲಿವೀರ ಸಿನಿಮಾವನ್ನ ನಿರ್ದೇಶನ ಮಾಡಿದರೆ, ಕನ್ನಡ ದೇಶದೋಳ್ ಅನ್ನೋ ಒಂದು ಸಿನಿಮಾನ ನಿರ್ದೇಶನ ಮಾಡಿ ಸಕ್ಸಸ್ ಕೂಡ ಕಂಡಿದ್ದಾರೆ. ಇವರ ಮೂರನೇ ನಿರ್ದೇಶನದ ಸಿನಿಮಾ ಕರಳೆ. ಈ ಕರಳೆ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇರೋರು ರಾಗಧನಿ ಕ್ರಿಯೇಷನ್ಸ್ ಅವರು. ಈ ಸಿನಿಮಾದ ಸಂಗೀತ ನಿರ್ದೇಶಕರು ವಿ ರಾಘವೇಂದ್ರ ಅಂತ. ವಿ ರಾಘವೇಂದ್ರ ಅವರ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಮೂಡಿ ಬಂದಂತಹ ಸಿನಿಮಾ ಅಂತೊಂದಿತ್ತು ಕಾಲ. ಆ ಸಿನಿಮಾದಲ್ಲಿ ಮುಂಗಾರು ಮಳೆಯಲ್ಲಿ ಸಾಂಗ್ ಸಿಕ್ಕಾಬಟ್ಟೆ ಹಿಟ್ ಆಗಿತ್ತು, ಸಿಕ್ಕಾಬಟ್ಟೆ ರೀಲ್ಸ್ ಗಳು ಮಾಡಿದ್ರು. ಆ ಒಂದು ಸಿನಿಮಾದ ಸಂಗೀತ ನಿರ್ದೇಶಕರು ಈ ಕರಳೆ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಕರಳೆ ಸಿನಿಮಾದ ಛಾಯಾಗ್ರಾಹಕರು ನಿಶಾಂತ್ ಕಟಾರಿ. ಈ ನಿಶಾಂತ್ ಕಟಾರಿ ಅವರು ತೆಲುಗಿನಲ್ಲಿ ಸೂಪರ್ ಹಿಟ್ ಸಿನಿಮಾಗಳಿಗೆ ಛಾಯಾಗ್ರಹಣ ಮಾಡಿದ್ದಾರೆ. ಅವು ಯಾವಂದ್ರೆ ವಿರಾಟ ಪರ್ವಂ, ಮಹಾನಟಿ ಹಾಗೆ ಕಲ್ಕಿ ಸಿನಿಮಾಗಳಲ್ಲಿ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ದಾರೆ. ಎಂತಹ ಒಳ್ಳೆ ಟೀಮ್ ನ ಕಟ್ಕೊಂಡು ಈ ಒಂದು ಕರಳೆ ಸಿನಿಮಾವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಈ ಒಂದು ಸಿನಿಮಾದ ಮೋಷನ್ ಪೋಸ್ಟರ್ ನೋಡದೆ ಸಿಕ್ಕಾಬಡೆ ಒಂಥರ ಏನೋ ಒಂಥರ ವಿಭಿನ್ನವಾಗಿದೆ. ಈ ಒಂದು ಮೋಷನ್ ಪೋಸ್ಟರ್ ನಮ್ಮ ಭಾರತ ಮತ್ತೆ ಚೀನಾ ದೇಶಕ್ಕೆ ತುಂಬಾ ಸಾಮ್ಯತೆ ಇದೆ. ಹಾಗಾಗಿ ಈ ಒಂದು ಸಿನಿಮಾವನ್ನು ನಾವು ಕನ್ನಡ ಮತ್ತೆ ಚೈನೀಸ್ ಭಾಷೆಯಲ್ಲಿ ಬಿಡುಗಡೆ ಮಾಡೋದಕ್ಕೆ ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ಹಾಗೇನೆ ಈ ಕರಳೆ ಸಿನಿಮಾದ ಮೇಕಿಂಗ್ ಮತ್ತೆ ಗುಣಮಟ್ಟ ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ ಅಂತ ನಮ್ಮ ಈ ಸಿನಿಮಾದ ನಿರ್ದೇಶಕರಾದ ಅವಿರಾಮ್ ಕಂಠೀರವ ಅವರು ಹೇಳಿದ್ದಾರೆ. ನಿಜವಾಗ್ಲೂ ನೀವು ಈ ಒಂದು ಮೋಷನ್ ಪೋಸ್ಟರ್ ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿಯವರಾದ ಅವಿರಾಮ್ ಕಂಠೀರವ ಅವರಿಗೆ ಈ ಒಂದು ಕರಳೆ ಸಿನಿಮಾ ಒಂದು ಉನ್ನತ ಮಟ್ಟದಲ್ಲಿ ಯಶಸ್ವಿ ಆಗ್ಲಿ, ಅವರಿಗೆ ಹೆಸರು ತಂದು ಕೊಡ್ಲಿ ಅಂತ ನಾನು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳ್ಕೊತೀನಿ. ಹಾಗೆ ನಮ್ಮ ತುಮಕೂರಿನ ಜನತೆಯ ಪರವಾಗಿ ನಮ್ಮ ಅವಿರಾಮ್ ಕಂಠೀರವ ಅವರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಕರಳೆ. ಧನ್ಯವಾದಗಳು.